ಎಲ್ರಿಗೂ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಬಾರಿಗೆ ದೆಹಲಿಯಲ್ಲಿ ಸಂಸದರೆಲ್ಲರನ್ನ ಸಭೆ ಸೇರಿಸಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ಕಳಿಸಿರುವಂಥ ಪ್ರಸ್ತಾಪಗಳ ಮತ್ತು ಕರ್ನಾಟಕದ ಪೆಂಡಿಂಗ್ ಇರುವಂಥ ಬೇರೆ ಬೇರೆ ಪ್ರಾಜೆಕ್ಟ್ಗಳು, ಇನಿಷಿಯೇಟಿವ್ಗಳ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಆಗಿದೆ. ರಾಜ್ಯದ ನೀರು, ನುಡಿ, ಭಾಷೆ ಈ ಎಲ್ಲ ವಿಷಯಗಳು ಬಂದಾಗ ಪಕ್ಷಾತೀತವಾಗಿ ಕೇಂದ್ರ ಸರ್ಕಾರದ ಹತ್ರ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸಂಸದರು ಮುಖ್ಯಮಂತ್ರಿಗಳಿಗೆ ನಾವು ಬಹಳ ಸ್ಪಷ್ಟವಾದಂಥ ಆಶ್ವಾಸನೆ ನೀಡಿದ್ದೀವಿ. ಯಾವುದೇ ರಾಜ್ಯದ ಇಶ್ಯೂ ಬಂದಾಗ ನೀವು ಯಾವುದೇ ಪ್ರಸ್ತಾಪವನ್ನು ಕಳಿಸಿ ಕೇಂದ್ರ ಸರ್ಕಾರದ ಸಪೋರ್ಟನ್ನು ತಗೊಳ್ಬೇಕು ಅಂತಿದ್ದಾಗ ನಾವು ರಾಜ್ಯ ಸರ್ಕಾರದ ಜೊತೆಗೆ ಸಂಪೂರ್ಣವಾಗಿ ನಿಂತು ಸಹಕಾರ ಮಾಡ್ತೀವಿ ಎನ್ನುವಂಥದ್ದನ್ನು ಮೀಟಿಂಗ್ನಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಸಿದೆ. ಧನ್ಯವಾದ. ಅನುದಾನಗಳ ಬಗ್ಗೆ ಹೇಳ್ತಾ ಇದ್ರು, ಬರಗಾಲದಿರ್ಬೋದು ಅಥವಾ ಈ ಹಿಂದೆ ಪ್ರಾಜೆಕ್ಟ್ಗಳಿಗೆ ಸಾಕಷ್ಟು ಸಾರಿ ಮನವಿ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಎಸ್ಪೆಷಲಿ ನಮ್ಮ ಸಂಸದರು, ಕರ್ನಾಟಕ ಸಂಸದರು ಧ್ವನಿ ಎತ್ತುತ್ತಾ ಇಲ್ಲ. ನೀವು ಹೇಳ್ತಾ ಇದ್ದೀರಾ ಮೀಟಿಂಗಲ್ಲಿ ಏನು ಹೇಳಲೇ ಇಲ್ಲ. ಅದು ಯಾವುದನ್ನು ಅಲ್ಲ, 40,000 ಕೋಟಿಯಷ್ಟು ಹಣ ಅಲ್ಲ, ನಾನು ಅವ್ರ ಹತ್ರ ಈಗ ವಿಸ್ತೃತವಾಗಿ ಚರ್ಚೆ ಆಗಿದೆ. ಆ ಚರ್ಚೆಯಲ್ಲಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂಥ ಯಾವುದೇ ಹಣಕಾಸಿನ ಸಪೋರ್ಟ್ ಇರ್ಬೋದು, ಲ್ಯಾಂಡ್ ಅಕ್ವಿಸಿಷನ್ನಿಗೆ ಇನ್ನೊಂದು ಸಪೋರ್ಟ್ ಇರ್ಬೋದು, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ಗಳ ವಿಚಾರ ಇರ್ಬೋದು, ಇದೆಲ್ಲದಕ್ಕೂ ಕೂಡ ತ್ವರಿತವಾಗಿ ಆ ಕ್ಷೇತ್ರದ ಸಂಸದರು, ರಾಜ್ಯ ಸರ್ಕಾರದ ಮಂತ್ರಿಗಳು ಅದನ್ನೆಲ್ಲ ಸೇರಿ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದಾಗಿದೆ. ಅದನ್ನು ನಾವೆಲ್ಲರೂ ಸೇರಿ ಸಹಕಾರ ಕೊಡ್ತೀವಿ. ಇನ್ನು ಮುಖ್ಯಮಂತ್ರಿಗಳು ಸಭೆ ನಡೆದ ನಂತರ, ಕಂಪ್ಲೀಟ್ ಆದ ನಂತರ ಡೀಟೇಲ್ ಆಗಿ ವಿಚಾರಗಳನ್ನು ಅವ್ರು ತಿಳಿಸ್ತಾರೆ. ಅವರು ಮತ್ತು ಹಿರಿಯ ಸಚಿವರುಗಳಿರುವಂಥ ಟೈಮ್ನಲ್ಲಿ ಮೀಟಿಂಗ್ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಅದನ್ನು ನಾನು ಹೇಳುವಂಥದ್ದು ಸರಿಯಾಗೋದಿಲ್ಲ ಅಂತ ನಾನು ನಿಮ್ಮ ಪ್ರಶ್ನೆಗೆ ಸಂಪೂರ್ಣವಾಗಿ ಉತ್ತರ ಕೊಡ್ತಾ ಇಲ್ಲ, ಅಷ್ಟೇ. ಧನ್ಯವಾದ. ಈ ಸತಿ ಪೂಜ್ಯ ಪೇಜಾವರ ಮಠದ ಮಠಾಧೀಶರಾದಂಥ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳವರು ನವದೆಹಲಿಯಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಮಾಡ್ತಾ ಇದ್ದಾರೆ. 29ನೇ ತಾರೀಕು ಬುಧವಾರ ದೆಹಲಿಯ ಮುಖ್ಯಮಂತ್ರಿಗಳಾದಂಥ ಶ್ರೀಮತಿ ರೇಖಾ ಗುಪ್ತಾ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಮಾಡೋರಿದ್ದಾರೆ. ಸೆಪ್ಟೆಂಬರ್ 26ರವರೆಗೆ ಪೂಜ್ಯ ಸ್ವಾಮೀಜಿಗಳು ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಿ ಭಕ್ತಾದಿಗಳಿಗೆ ದರ್ಶನವನ್ನು ಕೊಡೋರಿದ್ದಾರೆ. ಸಾಕಷ್ಟು ಧಾರ್ಮಿಕ ಚಟುವಟಿಕೆಗಳು ಎಲ್ಲವೂ ಇಲ್ಲಿ ನಡೆಯುವಂಥದ್ದಿದೆ. ಸಾಮಾಜಿಕ ಸೇವೆ, ಬೇರೆ ಎಲ್ಲ ಚಟುವಟಿಕೆಗಳು ನಡೆಯುವಂಥದ್ದಿದೆ. ಒಂದು ಯುವ ಸಮ್ಮೇಳನ ಕೂಡ ಇಲ್ಲಿ ನಡೆಯುವಂಥದ್ದಿದೆ. ಆಸಕ್ತಿ ಇರುವಂಥ ಎಲ್ಲ ಆಸ್ತಿಕರು ಇದರಲ್ಲಿ ಭಾಗವಹಿಸಬೇಕು ದೊಡ್ಡ ಸಂಖ್ಯೆಯಲ್ಲಿ ಅಂತ ಮನವಿ ಮಾಡ್ತೇವೆ. ಓಕೆ.